ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೌದು, ಅವಳಿಗೆ ಯಾವಾಗ್ಲೂ ಒಂದ್ಸಲ ಅಣ್ಣನ ಮೇಲೆ ಕೋಪ ಇತ್ತು ಅಂದ್ರೆ ಯಾವಾಗ್ಲೂ ಇದ್ಬಿಡತ್ತಾ? ನಾನು ಅಪ್ಪನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಅಮ್ಮನ್ನ ಅವರೇ ಸಾಯಿಸಿದ್ದು ಅಂದ್ಕೊಂಡಿದ್ದೆ. ಅಮ್ಮ ನನ್ನನ್ನು ಬಿಟ್ಟೋಗಕ್ಕೆ ಇವರೇ ಕಾರಣ ಅಂದ್ಕೊಂಡಿದ್ದೆ. ಅಮ್ಮ ಬೆಂಕಿಲಿ ಸಿಕ್ಕಾಕೊಂಡಿದ್ದಾಗ ಇವ್ರೇನು ಮಾಡಲಿಲ್ಲ ಅಂತ ನನಗೆ ಕೋಪ ಇತ್ತು. ಆದರೆ ನಿನ್ನೆ ನನಗೂ ಹಾಗೆ ಆಯಿತು. ಕಂದ, ಏನು ಹೇಳ್ತಾ ಇದೆಯಾ? ನಿನಗೂ ಹಾಗೆ ಆಯ್ತಾ? ಅಂದರೆ ಏನಾಯ್ತು? ಮೊನ್ನೆ ರಾತ್ರಿ ನಾನು ನಿಂತ್ಕೊಂಡಿದ್ದೆ. ಆದರೆ ನಂಗೆ ಮೂವ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನಾನು ಓಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಆಮೇಲೆ ಅಪ್ಪಂಗೆ ಎಲ್ಲರೂ ಹೊಡಿತಿದ್ರು. ನಾನು ಅವ್ರ ಹತ್ರ ಹೋಗೋಕ್ಕೆ ಆಗಲಿಲ್ಲ. ಆಯ್ತಾ ಪುಟ? ಅಂದರೆ ಅವತ್ತು ರಾತ್ರಿ ಏನೇನಾಯ್ತು ಅಂತ ನಿನಗೆಲ್ಲ ನೆನಪಿದೆಯಾ? ಹೇಳು ಬಂಗಾರಿ, ಶರತ್ಗೆ ಯಾರ್ಯಾರು ಹೊಡೆದ್ರು ಅಂತ ನೀನು ನೋಡಿದ್ಯಾ? ಆಮೇಲೆ ಅವ್ರು ಎಲ್ಲಿ ಹೋದ್ರು? ನೀನು ಅಲ್ಲಿಗೆ ಹೇಗೆ ಹೋದಿ? ಅದು ಒಂದು ನಿಮಿಷ. ಯಾಕೆ ಪಾಪ ಎಲ್ರ ಮಗುನ ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ದೀರಾ? ಇನ್ವೆಸ್ಟಿಗೇಷನ್ ಮಾಡೋ ಥರ. ಈಗೇನು, ನಮ್ಮ ಶರತ್ತು ಮತ್ತೆ ಹಿತ ಒಂದಾಗಿದ್ದಾರೆ. ನಮ್ಮ ಹಿತ ಪುಟ್ಟಿ ಶರತ್ನ ಅಪ್ಪ ಅಂತ ಆಕ್ಸೆಪ್ಟ್ ಮಾಡ್ಕೊಂಡ್ಲಲ್ಲ, ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ನಮ್ಗೆ? ಈ ಖುಷಿನ ಸಂಭ್ರಮಿಸೋದ್ ಬಿಟ್ಟು ಯಾಕೆ ಪಾಪ ಮಗುನ ಎಲ್ಲರೂ ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ದೀರಾ? ಒಟ್ನಲ್ಲಿ ಇವರಿಬ್ರು ಪ್ರಾಣಕ್ಕೂ ಏನೂ ಅಪಾಯ ಆಗದೆ ಸೇಫ್ ಆಗಿ ಮನೆಗೆ ಬಂದ್ರಲ್ಲ, ನನಗಂತೂ ಅದೇ ಸಮಾಧಾನ. ದುರ್ಗಾ, ಇವತ್ತು ಮನೆಯಲ್ಲಿ ಸಿಹಿ ಅಡುಗೆ ಮಾಡಮ್ಮ. ಖಂಡಿತ ಮೇಡಮ್. ಹೌದೌದು, ಸಿಹಿ ಅಡುಗೆನೇ ಮಾಡಿಸ್ಬೇಕು. ಮ್ಯಾಮ್ ಯಾಕೆ ವಿಷಯನ ಡೈವರ್ಟ್ ಮಾಡಿದ್ರು? ಅಕಸ್ಮಾತ್ ಈ ಎಲ್ಲಾ ವಿಷಯದಲ್ಲೂ ಅವ್ರ ಕೈವಾಡ ಏನಾದ್ರೂ ಇರ್ಬೋದಾ? ಅಂಬಿಕನ್ ಕೊಲೆ ಮಾಡೋದ್ರಲ್ಲೂ ಇವ್ರು ಇನ್ವಾಲ್ವ್ ಆಗಿದ್ರ? ನಾನು ಅವ್ರು ಹೇಳ್ದಾಗ ಕೇಳೋ ಒಂದ್ ಟೂಲ್ ಮಾತ್ರ ಆಗಿದ್ನ. ಇವ್ರು ನನ್ ಗಂಡ ಇಲ್ಲ, ಇವ್ರು ನನ್ನಪ್ಪ. ಇವ್ರು ನನ್ ಗಂಡ. ನನ್ನಪ್ಪ ಇಲ್ಲ ಬೋಸು, ನಮ್ಮಿಬ್ರಿಗೆ ಮದ್ವೆ ಮಾಡ್ಸಿದಾರೆ ತಾನೆ, ಹಾಗಾದ್ರೆ ಅವ್ರು ನನ್ ಗಂಡನೇ. ಇಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಇವ್ರು ನನ್ನಪ್ಪ ಅಷ್ಟೇ. ಇಲ್ಲ, ನನ್ ಗಂಡ. ಅಪ್ಪ, ನಾನೊಂದು ಹೊಸ ಡ್ರಾಯಿಂಗ್ ಮಾಡಿದ್ದೀನಿ. ನಾನು ನಿಂಗೆ ತೋರಿಸ್ತೀನಿ ತಡಿ. ಥ್ಯಾಂಕ್ಸ್ ದುರ್ಗಾ. ಥ್ಯಾಂಕ್ಸಾ? ಯಾಕೆ ಬೋಸು? ಹಿತ ನನ್ನ ಒಪ್ಕೊಳ್ಳೋದ್ರಲ್ಲಿ ನಿಂಗೆ ಪಾತ್ರ ತುಂಬಾ ಇದೆ. ಅವಳಿವತ್ತು ನನ್ನ ಅಪ್ಪ ಅಂತ ಒಪ್ಕೊಂಡಿದ್ದಾಳೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣನೇ ನೀನು. ಥ್ಯಾಂಕ್ಸ್ ಎ ಲಾಟ್. ಇಲ್ಲ, ಇವ್ರು ತೀರಾ ಹತ್ರ ಆಗ್ತಿದಾರಲ್ಲ, ನನ್ನಿಂದ ಸಹಿಸೋದಕ್ಕಾಗ್ತಲ್ಲ. ಆದಷ್ಟು ಬೇಗ ಈ ದುರ್ಗನ ಮನೆಯಿಂದ ಆಚೆ ಹಾಕ್ಲೇಬೇಕು. ಶರತ್, 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 ಶರತ್! ಹಾಯ್,
ಶರು ಇಲ್ಲೇ ಅಲ್ವಾ ಇರೋದು? ಪಾಪ ಅವನ್ಗೆ ತುಂಬಾ ಏಟ್ ಆಗಿದೆ ಅಂತ ಕೇಳ್ಪಟ್ಟೆ. ಮೈ ಕೈ ಎಲ್ಲ ಗಾಯ ಆಗಿದೆ ಅಂತೆ. ಇಲ್ಲಿ ಶರು ರೂಮ್ ಯಾವ್ದು? ಓಯ್ ಸ್ಟಾಪ್ ಸ್ಟಾಪ್. ಅಲ್ಲಮ್ಮ ಯಾರ್ ನೀನು ಅಂತ ಒಳ್ಳೆ ಎಕ್ಸ್ಪ್ರೆಸ್ ಟ್ರೈನ್ ತರ ನುಗ್ತಾನೆ ಇದೆಯಲ್ಲ. ಮೊದ್ಲು ನನ್ ಶರತ್ ಎಲ್ಲಿದ್ದಾನೆ ಅಂತ ಹೇಳ್ತೀರಾ ಪ್ಲೀಸ್? ಏನ ನಿನ್ ಶರತ್ನ? ಪಾಪ ಅವನೇನ್ ಶರ್ಬತ್ ಕೆಟ್ಟೋದ್ನಾ? ನಂದು ನಂದು ಅಂತ ಹಂಚ್ಕೋತಿರಲ್ಲ. ನೀನ್ ಯಾರು ಅಂತ ಹೇಳು. ಎಕ್ಸ್ಕ್ಯೂಸ್ ಮೀ ಆಂಟಿ, ನಿಮ್ ಜೊತೆಗೆ ಮಾತಾಡೋದಕ್ಕೆ ಫುಲ್ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನ್ ಜೊತೆಗೆ ಟೈಮ್ ಇಲ್ಲ. ನನ್ ಶರತ್ತ ನಾನು ಮೊದಲು ನೋಡ್ಬೇಕು. ಶರು ನೋಡಜ್ಜಿ, ನಾನು ಗೂಳಿ ತರ ಇಲ್ಲಿ ನಿಂತಿದ್ರೆ ಬಿರುಗಾಳಿ ತರ ಹೊರಟೋಗ್ತಾಳೆ. ಆಂಟಿ ಬೇರೆ ಅಂತಾಳೆ. ನಿಂತ್ಕೊಳೆ, ಏಯ್ ನಿಂತ್ಕೊಳೆ. ಶರು 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 ಹಲೋ, ಶರು ರೂಮು ಕೆಳಗಡೆ ಇದೆಯಾ ಅಥವಾ ಮೇಲ್ಗಡೆ ಇದೆಯಾ? ಸ್ವಲ್ಪ ಬೇಗ ಹೇಳ್ತೀರಾ? ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಸೋ ಸ್ವೀಟ್, ಥ್ಯಾಂಕ್ ಯು. ದುರ್ಗಾ, ಯಾರವರು ಹಾಗೆ ಓಡೋಗ್ತಿದಾರಲ್ಲ? ಗೊತ್ತಿಲ್ಲ ಪುಟ್ ಮೇಡಮ್, ಪಟ ಪಟ ಅಂತ ಮಾತಾಡ್ತಿದ್ದಾರೆ. ಬಾ ಯಾರು ಅಂತ ಹೋಗಿ ನೋಡೋಣ. ಶರು ಹೇ ಶ್ರೇಯಾ, ಶರು ದುರ್ಗಾ, ಯಾರೇ ಇವಳು? ಬಂದ ತಕ್ಷಣ ಹೋಗಿ ನನ್ನ ಗಂಡನ ಹಂಗ್ ತಪ್ಕೋತಾ ಇದ್ದಾಳೆ. ಸ್ವಲ್ಪನು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಇವಳಿಗೆ? ಶರತ್, ಬಿಡ್ಸ್ಕೊಳ್ಳಿ ಅವಳಿಂದ. ಏನ್ ಮಾಡ್ತಿದ್ದೀರಾ? ಹೇ ಏನಿದು ನೀನಾ? ಆಲ್ ಆಫ್ ಅ ಸಡನ್ ಹೌ ಕಮ್? ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಅದ್ ಬಿಡು, ನಿನ್ಗೇನೋ ಆಯ್ತು? ತುಂಬಾ ಏಟ್ ಬಿತ್ತಾ? ನಿನ್ಗೆ ಈ ತರ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಫ್ಲೈಟ್ ಇಟ್ಕೊಂಡು ಬಂದೇ ಬಿಟ್ಟೆ ನೋಡು. ನಂಗೆ ತುಂಬಾ ಟೆನ್ಷನ್ ಆಗಿತ್ತು. ಕಾಮ್ ಡೌನ್, ಐ ಆಮ್ ಆಲ್ ಓಕೆ. ಬಾಸು, ಯಾರಿವರು? ಓ ಇದಾ ಶ್ರೇಯಾ ಅಂತ, ಕಾಲೇಜ್ ಡೇಸಲ್ಲಿ ನನ್ನ ಬೆಸ್ಟ್ ಫ್ರೆಂಡ್. ಫ್ರೆಂಡು, ಬರೀ ಫ್ರೆಂಡ್ ಅಂತೆ. ಹೋಗ್ಲಿ ಬಿಡಿ, ಈಗಿನ ಕಾಲದಲ್ಲಿ ಫ್ರೆಂಡ್ಸ್ ಎಲ್ಲ ಹಂಗೆ ಅಲ್ವಾ, ಒಂಚೂರು ಕ್ಲೋಸು. ಇರ್ಲಿ ಬಿಡಿ. ನೀನೇನೆ ಪರವಾಗಿಲ್ಲ ಅಂತ ಹೇಳ್ತಾ ಇದೀಯಾ? ಅಲ್ಲಿ ನೋಡು, ಅವರಿಬ್ರು ಹಿಂಗಾಡ್ತಿದ್ದಾರೆ ಅಂತ. ದುರ್ಗಾ, ಯಾರ ಜೊತೆ ಮಾತಾಡ್ತಿದ್ಯಾ? ಯಾರ ಜೊತೆನೂ ಇಲ್ಲ ಪುಟ್ ಮೇಡಮ್. ಶ್ರೇಯಾ, ನೀನು ಬಂದಿದ್ದು ತುಂಬ ಖುಷಿ ಆಯಿತು. ತುಂಬಾ ಸುಸ್ತಾಗಿದೆಯೇನೋ? ಹಾ, ಕೂತ್ಕೊಂಡು ಮಾತಾಡು. ಫ್ರೆಂಡ್ ಅಷ್ಟೇ ಅಲ್ವಾ ಅಂತ. ಅಲ್ಲ ದುರ್ಗಾ, ಇವಳು ಬಿಹೇವಿಯರ್ ನೋಡಿದ್ರೆ ಇದೇನ್ ಫ್ರೆಂಡ್ಶಿಪ್ ತರ ಕಾಣಿಸ್ತಾ ಇದೆಯಾ? ಗೀತಾ